ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಏನು ನಮ್ಮ ಕುರುಬ ಸಮುದಾಯಕ್ಕೆ ಅಲ್ಲ, ಇಡೀ ಹೈಂದ ವರ್ಗಕ್ಕೆ ಮತ್ತು ಎಲ್ಲ ಜಾತಿಯ ಎಲ್ಲ ವರ್ಗದ ಬಡವರು ಕೂಡ ಬಹಳ ನೊಂದ್ಕೊಳ್ಳೋ ಕೆಲಸ ಆಯ್ತು. ಬಹಳಷ್ಟು ನೊಂದ್ಕೊಂಡ್ರು. ಏಕಾಏಕಿ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿದ್ದು. ಆದ್ರೆ ವರಿಷ್ಠ ಮಂಡಳಿಯಲ್ಲಿ ಹಿಂದೆ ಏನ್ ತೀರ್ಮಾನ ಆಗಿತ್ತು ಆ ತೀರ್ಮಾನದ ಪ್ರಕಾರ ಒಡಂಬಡಿಕೆ ಪ್ರಕಾರ ವರಿಷ್ಠ ಮಂಡಳಿ ರಾಜೀನಾಮೆಗೆ ಸೂಚನೆ ಕೊಡ್ತು. ಏನು 8 ವರ್ಷಗಳ ಕಾಲ ಮುಖ್ಯಮಂತ್ರಿನ ಮಾಡಿ ಒಟ್ಟು 17 ವರ್ಷಗಳ ಕಾಲ ಒಂದು ಶಾಸಕಾಂಗ ಪಕ್ಷದ ನಾಯಕನ ಮಾಡಿದಂಥ ಕಾಂಗ್ರೆಸ್ ಪಕ್ಷವನ್ನು ನಾವು ಇವತ್ತು ಬಹಳ ಅತ್ಯಂತ ನಮ್ಮ ಮನದಾಳದ ಮಾತುಗಳಿಂದ ನಾವು ಅದನ್ನು ಸ್ವಾಗತಿಸ್ತೇವೆ. ಯಾಕೆಂತ ಹೇಳಿದ್ರೆ ಆಯಾ ಪಕ್ಷಗಳಲ್ಲಿ ಒಂದೊಂದು ಅವ್ರದೇ ಆದಂಥ ವ್ಯವಸ್ಥೆ ಇರ್ತದೆ. ಆ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಆ ಕೆಲಸನ ಮಾಡಿ ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರಿಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದನ್ನು ನಾವು ಸ್ವಾಗತಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಇನ್ನೊಬ್ಬರಿಗೂ ಕೂಡ ಅವಕಾಶ ಸಿಗಬೇಕು. ಆದರೂ ಒಬ್ಬ ಮುತ್ಸದ್ದಿ ರಾಜಕಾರಣಿ ಇನ್ನೂ 2 ವರ್ಷಗಳ ಕಾಲ ಮಾಡಿ 28ನೇ ಇಸ್ವಿಗೆ ಏನು ಮತ್ತೊಮ್ಮೆ ಸರ್ಕಾರವನ್ನ ತಂದು ಮುಖ್ಯಮಂತ್ರಿಗಳಾಗಿದ್ರೆ ನಮ್ಗೆ ಯಾರಿಗೂ ಕೂಡ ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಮುದಾಯ ಮತ್ತು ಹೈಂದ ಸಮುದಾಯಗಳಿಗೆ ಬಹಳಷ್ಟು ನೋವು ತರುವಂತ ಸಂಗತಿ ಇದಾಗಿದೆ. ಆದ್ರೂ ಕೂಡ ನಾವು ಈ ಒಂದು ನಿರ್ಧಾರವನ್ನ ಸ್ವಾಗತಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಕುರುಬ ಜನಾಂಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು 3ನೇ ಅತಿ ದೊಡ್ಡ ಸಮುದಾಯ ಆಗಿ ಇವತ್ತು ಹೊರಹೊಮ್ಮಿದೆ. ಇಷ್ಟೊಂದು ದೊಡ್ಡ ಜನಸಂಖ್ಯೆ ರಾಜ್ಯದಲ್ಲಿ ಇದ್ರೂ ಕೂಡ ನಮಗೆ ಈ ರಾಜಕೀಯ ಪಕ್ಷಗಳಲ್ಲಿ ಪ್ರಾತಿನಿಧ್ಯ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಇವತ್ತು ನಮ್ಮಲ್ಲಿರುವಂತ ಪ್ರಾದೇಶಿಕ ಪಕ್ಷ ಜಾತ್ಯತೀತ ಜನತಾದಳದಲ್ಲೂ ಕೂಡ ನಮಗೆ ಅವಕಾಶಗಳು ಬಹಳ ಕಡಿಮೆ ಆಗ್ತಿದೆ. ನಾವು ಈ ಒಂದು ವೇದಿಕೆ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸ್ಥಾನಗಳನ್ನ ವಿಧಾನಸಭೆನಲ್ಲೂ ಸ್ಥಾನಗಳನ್ನ ಕೊಡಬೇಕು, ವಿಧಾನ ಪರಿಷತ್ನಲ್ಲೂ ಕೂಡ ಅವಕಾಶಗಳನ್ನು ಕೊಡಬೇಕು, ಮತ್ತು ಲೋಕಸಭೆಗೂ ಕೂಡ ಅವಕಾಶವನ್ನು ಕೊಡಬೇಕು, ಮತ್ತು ರಾಜ್ಯಸಭೆಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋದು, ಮತ್ತು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಸ್ಥಳೀಯ ಎಲ್ಲ ಚುನಾವಣೆಗಳಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನ ನಮಗೆ ಜಾತ್ಯತೀತ ಜನತಾದಳದಲ್ಲೂ ಕೊಡಬೇಕು ಮತ್ತು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅವಕಾಶಗಳನ್ನ ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನ ಇವತ್ತು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ಜಿಲ್ಲೆಯಿಂದ ಹೊಸದುರ್ಗ ಕ್ಷೇತ್ರದಿಂದ ಬಾರಿ ಆಯ್ಕೆಯಾಗಿರುವಂತ ಸನ್ಮಾನ್ಯ BG ಗೋವಿಂದಪ್ಪ ಅವ್ರನ್ನ ಮಂತ್ರಿಯಾಗಿ ಅವ್ರು ಮಾಡಬೇಕು. ನಮ್ಮ ಭದ್ರಾ ಒಂದು ನಾಲೆಗೆ ಅದರ ಕಾಮಗಾರಿಗೆ ಪ್ರತಿನಿತ್ಯ ಗಮನ ವಹಿಸಿ ಪ್ರತಿನಿತ್ಯನೂ ಕೂಡ ಅದನ್ನ ಎಲ್ಲಿಂದ ಎಲ್ಲಿಗೆ ಕೆಲಸ ಆಗ್ತಿದೆ ಅಂತ ಗಮನಿಸ್ತಿದ್ದಂತ ಒಬ್ಬ ಧೀಮಂತ ನಾಯಕರು. ಅವರಿಗೆ ಈ ಒಂದು ನೀರಾವರಿ ವಿಚಾರದಲ್ಲಿ ಸಾಕಷ್ಟು ಜ್ಞಾನ ಇರೋದ್ರಿಂದ ಅವರಿಗೆ ಭಾರಿ ನೀರಾವರಿ ಅಂತ ಖಾತೆನೆ ಕೊಡಬೇಕು, ಅವರನ್ನ ಮಂತ್ರಿ ಮಾಡಬೇಕು ಅನ್ನೋ ಒಂದು ಒತ್ತಾಯನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲಾ ಪ್ರಾತಿನಿಧ್ಯನೂ ಕೂಡ ಜಿಲ್ಲಾ ಕುರುಬ ಸಂಘ ಕೇಳ್ತದೆ. ನಾವು ಪ್ರತಿ ಸಾರಿನೂ ಕೂಡ ಒಬ್ಬರು ಮಂತ್ರಿಗಳು ನಮ್ಮ ಚಿತ್ರದುರ್ಗ ಜಿಲ್ಲೆ ನೋಡ್ತಾ ಇದೆ. ಹಾಗಾಗಿ ನಾವು ಮತ್ತೊಮ್ಮೆ ರಘುಮೂರ್ತಿ ಅವ್ರಿಗೂ ಕೂಡ ಅವಕಾಶವನ್ನ ಕಲ್ಪಿಸ್ಬೇಕು. ಹಾಗೆ ಯುವ ನಾಯಕ ನಮ್ಮ ಚಿತ್ರದುರ್ಗ ಕ್ಷೇತ್ರದ ವೀರೇಂದ್ರ ಪತ್ರಿ ಅವರಿಗೆ, ಯುವಕರಿಗೆ ಅವಕಾಶ ಕೊಡಬೇಕು ಅನ್ನೋ ವಿಚಾರ ಕಾಂಗ್ರೆಸ್ ವರಿಷ್ಠ ಮಂಡಳಿ ಏನಾದ್ರು ನಿರ್ಧಾರ ಮಾಡಿದ್ರೆ ಅವರನ್ನು ಕೂಡ ಗಣನೆಗೆ ತಗೋಬೇಕು. ಹಾಗೆ ಹಿರಿಯರಾದಂತ MY ಗೋಪಾಲಕೃಷ್ಣ ಅವರಿದ್ದಾರೆ, ಅವ್ರಿಗೂ ಕೂಡ ಅವರು ಸುಮಾರು 7 ಬಾರಿ ಜಯಗಳಿಸಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಸಮಸ್ಯೆ ಆಯ್ತು, ಅವರು ಸ್ವಲ್ಪ ಓಟ್ ಬಂದಿದ್ರಿಂದ ಸಮಸ್ಯೆ ಆಗಿದೆ. ಆದ್ರೂ ಕೂಡ ಅವರಿಗೂ ಕೂಡ ಅವರ ಒಂದು ಜ್ಯೇಷ್ಠತೆಗೆ ಅವ್ರಿಗೂ ಸ್ಥಾನಮಾನಗಳನ್ನ ಕೊಡಬೇಕು. ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ನಮಗೆ ನಮ್ಮ ಕುರುಬ ಜನಾಂಗಕ್ಕೆ 5 ಸಚಿವ ಸ್ಥಾನಗಳನ್ನ ಕೊಡಬೇಕು ಅಂತ ಹೇಳಿ ನಾನು ನಮ್ಮ ಜಿಲ್ಲಾ ಕುರುಬ ಸಂಘದಿಂದ ಒತ್ತಾಯನ ಮಾಡ್ತೇನೆ. ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ಮಾನ್ಯ ನಿಯೋಜಿತ ಮುಖ್ಯಮಂತ್ರಿಗಳಾದಂತ ಶಿವಕುಮಾರ್ ಅವರಲ್ಲಿ ಮತ್ತು ನಮ್ಮ ವರಿಷ್ಠ ಮಂಡಳಿಯಲ್ಲಿ ನಾನು ಈ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ. ಅವರಿಗೂ ನಮ್ಮ ಚಿತ್ರದುರ್ಗ ಜಿಲ್ಲಾ ಕುರುಬ ಸಮಾಜದಿಂದ ಅವರಿಗೆ ಧನ್ಯವಾದಗಳ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. ಚಿತ್ರದುರ್ಗ ಜಿಲ್ಲಾ ಕುರುಬ ಸಮಾಜದಿಂದ ಅವ್ರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. ಹಾಗೂ ನಮ್ಮದೊಂದು ಮನವಿ DK ಶಿವಕುಮಾರ್ ಅವರಿಗೆ ಏನಪ್ಪ ಅಂದರೆ, ಸಮಾಜ ನಮ್ಮ ಹಿಂದುಳಿದ ಸಮಾಜ OBC SC ST ತಳಮಟ್ಟದಲ್ಲಿದೆ. ದಯವಿಟ್ಟು ನೀವು ಈ ಸಮಾಜನ
ನಿಮ್ಮ ಸಮಾಜದ ಸಮನಾಗಿ ಜೊತೆಗೆ ತಗೊಂಡು ಹೋಗ್ಬೇಕು. ಇದು ನಮ್ಮ ಮನವಿ ನಿಮ್ಮ ಹತ್ರ. ಯಾಕಂದರೆ ನಮ್ಮ ಸಮಾಜ OBC SC ST ಭಾಳ ಕಷ್ಟದಲ್ಲಿ, ನೋವಲ್ಲಿ, ರಾಜಕೀಯದಲ್ಲಿ ಎಲ್ಲ ಹಿಂದುಳಿದಿದ್ದಾರೆ. ಅವ್ರನ್ನ ಈಗ ನಾವು ಸಿದ್ದರಾಮಯ್ಯ ಅವರು ಹೇಗೆ ಎಲ್ಲ ಸಮಾಜನ ಜೊತೆಗೆ ಕೂಡಿಸ್ಕೊಂಡು ತಗೊಂಡು ಹೋಗ್ತಿದ್ರು, ಹಾಗೆ ನಿಮ್ಮ ಜವಾಬ್ದಾರಿನೂ ಇದ್ರ ಮೇಲಿದೆ. ಎಲ್ಲ ಸಮಾಜನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ. ಎಲ್ಲ ಸಮಾಜನೂ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಅಂತ ನಮ್ಮ ಚಿತ್ರದುರ್ಗ ಜಿಲ್ಲಾ ಕುರುಬರ ಸಂಘದ ಒಂದು ಮನವಿ ನಿಮಗೆ. ಏನು ಮಿನಿಸ್ಟ್ರುಗಳಿಗೂ ಮಾಡಬೇಕಂತ ಹೇಳಿ ಕ್ಯಾಬಿನೆಟ್ಟು ಹೈಕಮಾಂಡ್ ತೀರ್ಮಾನ ಮಾಡ್ತಿರ್ತಾರೋ ಆ ತೀರ್ಮಾನದಲ್ಲಿ ಸೀನಿಯರ್, ಈ ಜಿಲ್ಲೆಗೆ ಸೀನಿಯರ್ ಆದಂಥ ಗೋವಿಂದಪ್ಪನವ್ರಿಗೆ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಯಾಕಂದರೆ ಅನುಭವ ಇರುವಂಥ ವ್ಯಕ್ತಿ, ಆಮೇಲೆ ಚೆಕ್ ಡ್ಯಾಮಿನ ರಾಜ ಆತ, ಇಡೀ ಕರ್ನಾಟಕಕ್ಕೆ ನಂಬರ್ 1 ಆಗಿದ್ದಂಥ ವ್ಯಕ್ತಿ. ನಾವು ಇಲ್ಲಿಯವರೆಗೂ ಬರೀ ಹಿರಿಯೂರು ಡಿ ಮಂಜುನಾಥ ಅಂತಂದ್ರೆ ರಂಗನಾಥ್ ಅಂದ್ರೆ ಡಿ ಮಂಜುನಾಥ್, ಅದು ಬಿಟ್ಟರೆ ಸುಧಾಕರ್ ಅವರು, ಯಾರೂ ಬೇರೆ ಈ ಕಡೆ ಜಿಲ್ಲೆ ಈ ಕಡೆ ಭಾಗಕ್ಕೆ ಬಂದಿಲ್ಲ. ಅದರಿಂದ ದಯಮಾಡಿ ಮುಖ್ಯಸ್ಥ ಅಂದರೆ ಹಿರಿಯರು, ನಮ್ಮೆಲ್ಲ ಸಮಾಜಕ್ಕೂ ಹಿರಿಯ ವ್ಯಕ್ತಿ ಆದಂಥ ಗೋವಿಂದಪ್ಪರಿಗೆ ಕೊನೆ ಚುನಾವಣೆ ಕಾಣುತ್ತೆ. ಅದರಿಂದ ಅವ್ರಿಗೆ ಕೊಡೋದು ಭಾಳ ಸೂಕ್ತ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. GV TV ಇದು ನಿಮ್ಮ ಧ್ವನಿ.